ಸ್ನೇಹಿತರೆ, ಭಾರತ ಕ್ರಿಕೆಟ್ನ ಮಹಾನ್ ಓಪನರ್ ರೋಹಿತ್ ಶರ್ಮಾ ಮತ್ತೊಮ್ಮೆ ತನ್ನ ಬ್ಯಾಟಿಂಗ್ ದಾಳಿಯಿಂದ ಕ್ರಿಕೆಟ್ ಲೋಕವನ್ನು ಬೆಚ್ಚಿ ಬೀಳಿಸಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸಿಕ್ಕಿಂ ವಿರುದ್ಧ ಜೈಪುರದಲ್ಲಿ ನಡೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಕೇವಲ 94 ಚೆಂಡುಗಳಲ್ಲಿ 155 ರನ್ಗಳ ಗರ್ಜನೆಯ ಇನ್ನಿಂಗ್ಸ್ ಆಡುತ್ತಾ ಮುಂಬೈಗೆ ಭರ್ಜರಿ ಜಯ ತಂದುಕೊಟ್ಟಿದ್ದಾರೆ. 164.89 ರ ಸ್ಟ್ರೈಕ್ ರೇಟ್ನಲ್ಲಿ ಆಡಿದ ಈ ಅದ್ಭುತ ಇನ್ನಿಂಗ್ಸ್ನಲ್ಲಿ ರೋಹಿತ್ 18 ಬೌಂಡರಿ ಮತ್ತು 9 ಸಿಕ್ಸರ್ಗಳನ್ನು ಬಾರಿಸಿ ಬೌಲರ್ಗಳನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದರು. ಇನ್ನು ಈ ಇನ್ನಿಂಗ್ಸ್ನಲ್ಲಿ ರೋಹಿತ್ ಶರ್ಮಾ ಮತ್ತೊಂದು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. 50 ಓವರ್ಗಳ ಫಾರ್ಮ್ಯಾಟ್ನಲ್ಲಿ 150ಕ್ಕಿಂತ ಹೆಚ್ಚು ಸ್ಕೋರ್ ಮಾಡುವುದನ್ನು 9ನೇ ಬಾರಿ ಸಾಧಿಸಿ ಆಸ್ಟ್ರೇಲಿಯಾದ ಡೇವಿಡ್ ವಾರ್ನರ್ ಅವರ ವಿಶ್ವ ದಾಖಲೆಗೂ ಸಮನಾಗಿ ನಿಂತಿದ್ದಾರೆ. ಇದುವರೆಗೆ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಮತ್ತು ಕ್ರಿಸ್ ಗೆಲ್ ತಲಾ 5 ಬಾರಿ 150 ಸಂಕಲನ ಸ್ಕೋರ್ ಮಾಡಿದ್ದರು. ಆದರೆ ಈಗ ರೋಹಿತ್ ಶರ್ಮಾ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರೆ. ಸ್ನೇಹಿತರೆ, ಪಂದ್ಯದ ಆರಂಭದಿಂದಲೇ ರೋಹಿತ್ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಕೇವಲ 27 ಚೆಂಡುಗಳಲ್ಲಿ ಅರ್ಧಶತಕ, ನಂತರ ಇನ್ನಷ್ಟು ವೇಗ ಹೆಚ್ಚಿಸಿ 62 ಚೆಂಡುಗಳಲ್ಲಿ ಶತಕ ಪೂರ್ಣಗೊಳಿಸಿದರು. ಇದು ರೋಹಿತ್ ಅವರ 37ನೇ ಲಿಸ್ಟೇ ಶತಕ. ಶತಕದ ನಂತರ ಹಿಟ್ಮ್ಯಾನ್ ಇನ್ನೂ ಜೋರಾಗಿ ದಾಳಿ ನಡೆಸಿ 94 ಚೆಂಡು 155 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ನ್ನು ಆಡಿ ಔಟ್ ಆದರು. ಅಕ್ಟೋಬರ್ 2018 ನಂತರ ಮೊದಲ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡುವ ರೋಹಿತ್ ಮತ್ತೆ ತನ್ನ ಕ್ಲಾಸ್ ಏನೆಂದು ಸಾಬೀತುಪಡಿಸಿದರು. ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತ್ಯಧಿಕ ಶತಕ ಗಳಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಈಗ ಅವರು 6ನೇ ಸ್ಥಾನದಲ್ಲಿದ್ದು, ಅವರ ಮೇಲಿರುವವರು ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಗ್ರಹಾಂ ಬೂಚ್, ಗ್ರೀಮ್ ಹಿಕ್ ಮತ್ತು ಕುಮಾರ್ ಸಂಗಕ್ಕಾರ ಮಾತ್ರ. ಇನ್ನು ಸಿಕ್ಕಿಂ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 50 ಓವರ್ಗಳಲ್ಲಿ 236 ರನ್ ಗಳಿಸಿತು. ಆದರೆ ಮುಂಬೈ ತಂಡ ಕೇವಲ 30.3 ಓವರ್ಗಳಲ್ಲಿ ಗುರಿ ಬೆನ್ನಟ್ಟುತ್ತಾ ರೋಹಿತ್ ಶರ್ಮಾ ಅವರ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 8 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿತು. ಸ್ನೇಹಿತರೆ, ರೋಹಿತ್ ಶರ್ಮಾ ಮತ್ತೆ ಸಾಬೀತು ಮಾಡಿದ್ದಾರೆ ಯಾಕೆ ಅವರಿಗೆ ಹಿಟ್ಮ್ಯಾನ್ ಎಂಬ ಹೆಸರಿದೆ ಎಂದು, ಹಾಗೂ ಯಾಕೆ ಅವರು ವಿಶ್ವ ಕ್ರಿಕೆಟ್ರಲ್ಲಿ ಅತ್ಯಂತ ಭೀತಿದಾಯಕ ಓಪನರ್ಗಳಲ್ಲಿ ಒಬ್ಬರೆಂದು. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ವಿರಾಟ್ ಹಾಗೂ ರೋಹಿತ್ ರಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.